ಹತ್ತೋದು ಗೊತ್ತಾಗುವಂಥ ವಿಷಯ. ಇಂದಿರಾ ಗಾಂಧಿಯವರ ಒಂದು ಹೆಂಬಾರಕರಾಗಿ ಬಂದಂಥವ್ರು ಇವತ್ತು ನಾಡಿನ ನಾಯಕರಾದಂಥವ್ರು ಅಂತ ನಾವೇನೋ ಒಂದಿಷ್ಟು ಹೇಳ್ಬೋದು. ಬಟ್ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಆ ಮಾತನ್ನು ಹೇಳೋಕ್ಕೆ ಆಗೋದಿಲ್ಲ. ಸರಿಯಾದ ದೋಷ ಎಲ್ಲಾಗಿತ್ತು ಅನ್ನೋದು ನೀವು ಕಣ್ಣು ಹಿಡ್ಕೊಂಡಿದ್ದಾರೆ, ಅದ್ರ ಬೆನ್ನು ಹತ್ತಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ ನಂದು ಆಸ್ತಿನೂ ತನಿಖೆ ಆಗಲಿ, ನಿಮ್ಮ RSSದ 100 ವರ್ಷದ ಆಸ್ತಿ ತನಿಖೆ ಆಗ್ಬೇಕು. ನಿಮ್ಮ ರಿಜಿಸ್ಟ್ರೇಷನ್ ಇಲ್ಲ, ನೀವೆಲ್ಲ ಇದ್ರಿಗೆ ಮಾಡಿದ್ದು ಏನು, ಎಲ್ಲಿಂದ ಬಂದು ನಿಮ್ಮ ದುಡ್ಡು, ಯಾವ ರೀತಿ ಬಂದು, ಇವರೆಲ್ಲ ಕೇಳ್ತಾರೆ, ಎಲ್ಲರೂ ಕೇಳ್ತಾರಲ್ಲ. ಇವರು ಕಾಂಗ್ರೆಸ್ನ ಮೂಲನ ಕೇಳ್ತಾ ಇದ್ದಾರೆ, ತಪ್ಪೇನಿಲ್ಲ, ಅದು ಕೇಳಬೇಕು. ಅದು ತಮ್ಮ ಮೂಲದ ಬಗ್ಗೆ ಹಾಕಿಲ್ಲ, ತಾವು ಕೊಡಬೇಕಲ್ಲ, ಅದನ್ನು ತಮ್ಮಿಬ್ಬರು ಕೊಡಬೇಕಾಗಿದೆ. ಮೊದಲು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗಿದೆ, ಮಾಡಿಕೊಡ್ರಿ. ಬ್ಯಾನ್ ಹಾಕೋ ಅವಶ್ಯಕತೆ ಇಲ್ಲ. ಬ್ಯಾನ್ ಹಾಕಿ ಇತಿಹಾಸದಲ್ಲೇ ಪಟೇಲರು ಮತ್ತು ನೆಹರು ಮಾಡಿದ ತಪ್ಪು ಅಂತ ಇವತ್ತು ಒಪ್ಕೊಳ್ತಾ ಇದ್ದಾರೆ. ಅವು ತಪ್ಪದು. ಯಾರನ್ನೇ ಬ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ, ಮಾಡ್ತಿರಲ್ಲಪ್ಪ ಮಾಡಿರಿ. ಹಿಂದೂ ವಿಚಾರ ಬೆಳೆಸ್ರಿ, ಭಕ್ತಿಯನ್ನು ಬೆಳೆಸ್ರಿ. ಯಾರು ಬೇಡ ಅಂತಾರೆ ನಿಮಗೆ? ಯಾರೂ ಕೇಳೋದಿಲ್ಲ. ಅವ್ರ ಕೈ ಹಿಡಿದಿಲ್ಲ ಅಂತೂ ಇಷ್ಟು ಬೆಳೆದದ. ಅದರಲ್ಲೂ ಬ್ಯಾನ್ ಮಾಡಿ ನಿಷೇಧ ಹೇರಿ ಪಟೇಲರ ಮೊದಲು ದೊಡ್ಡ ಐತಿಹಾಸಿಕ ತಪ್ಪು ಮಾಡಿದ್ರು ಅಂತ ಇವತ್ತು ಹೇಳಬೇಕಾಗಿದೆ. ಜೊತೆಗೆ ನೆಹರು ಅವರು ಕೂಡ ಅವರಷ್ಟ ಜವಾಬ್ದಾರಿ. ನಿಷೇಧ ಆಗೋ ಅವಶ್ಯಕತೆ ಇಲ್ಲ. ಗಾಂಧೀಜಿಯವರನ್ನು ಕೊಂದವ್ರಿಗೆ ಯಾರು? ಗೋಡ್ಸೆ ಇತ್ತು, ಅವ್ರು ಎನ್ಕ್ವೈರಿ ಮಾಡಿ ಸಾಕಾಗಿತ್ತು. RSS ಬ್ಯಾನ್ ಹಾಕೋ ಅವಶ್ಯಕತೆ ಏನಿತ್ತು ಅದಕ್ಕೆ? ಅವರು ಹಿಡ್ಕೊಂಡು ಅವ್ರ ಮೂರು ಯಾರಿದ್ದಾರೆ ಸರಿಯಾಗಿ ತನಿಖೆ ಮಾಡಿದ್ರೆ ಮುಗಿದು ಹೋಗ್ತಿತ್ತು. ಇದು ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಇವತ್ತು ಪ್ರತಿ ವರ್ಷ ತನ್ನ ಲೆಕ್ಕ ತೋರಿಸ್ಬೇಕಾಗ್ತಿತ್ತು, ಇದು ಮೂರು ಹೇಳಬೇಕಾಗಿತ್ತು. ಇವತ್ತು ಅದನ್ನು ಹೇಳ್ತಾರೆ, ನನ್ನ ಆಸ್ತಿ ಇದು